ಹಲೋ ನಮಸ್ತೆ ಸ್ನೇಹಿತರೆ, ಈಕ್ವಿನಾಕ್ಸ್ ಲರ್ನಿಂಗ್ಗೆ ಎಲ್ಲರಿಗೂ ಸ್ವಾಗತ. KA ನಡೆಸಿದಂಥ PSI 545 ಪ್ರಶ್ನೆ ಪತ್ರಿಕೆನ ನಾವು ನೋಡ್ತಾ ಇದ್ದೀವಿ. ಇದು ಕೊನೆಯ ಭಾಗ ಆಗಿರುತ್ತೆ. ಉಳಿದ 25 ಪ್ರಶ್ನೆಗಳನ್ನ ನಾವು ಈ ಭಾಗದಲ್ಲಿ ಡಿಸ್ಕಸ್ ಮಾಡೋಣ. 76 ಕ್ವಶನ್ನು. ರೀಸೆಂಟ್ಲಿ 47 ವರ್ಕರ್ಸ್ ಹೂ ವರ್ ಟ್ರ್ಯಾಪ್ಡ್ ಇನ್ ದ ಕೊಲ್ಯಾಪ್ಸ್ ಸಿಲ್ಕ್ಯಾರ್ ಟನಲ್ ವೇರ್ ರೆಸ್ಕ್ಯೂಡ್ ಆಫ್ಟರ್ 17 ಡೇಸ್. ಇದು ಉತ್ತರಾಖಂಡ್ನ ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಆಗಿರುತ್ತೆ. ಉತ್ತರಕಾಶಿ ಜಿಲ್ಲೆಯಲ್ಲಿ ಈ 41 ವರ್ಕರ್ಸು ಒಂದು ಟನಲಲ್ಲಿ ಸಿಗಾಕೊಂಡಿರ್ತಾರೆ. ಅವರು 17 ದಿನಗಳ ನಂತರ ಅವ್ರನ್ನ ರೆಸ್ಕ್ಯೂ ಮಾಡ್ತಾರೆ. ನೆಕ್ಸ್ಟ್ 77th ಕ್ವಶನ್ನು. ನೇಮ್ ದ ನ್ಯೂ ಪ್ರೈಮ್ ಮಿನಿಸ್ಟರ್ ಆಫ್ ನ್ಯೂಜಿಲ್ಯಾಂಡ್ ಹೂ ಟುಕ್ ದಿ ಆಫೀಸ್ ಆನ್ 28th ನವೆಂಬರ್ 2023. ಇದಕ್ಕೆ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ, ಕ್ರಿಸ್ಟೋಫರ್ ಲಕ್ಸಾನ್ ಅಂತ ಇವ್ರ ಹೆಸರು. ಆಪ್ಷನ್ ಎ. 78th ಕ್ವಶನ್ನು. Who has been reappointed as a chairman of Karnataka State Commission for Backward Classes? ಇದಕ್ಕೆ ಆನ್ಸರ್ ಬಂದು ಆಪ್ಷನ್ ಸಿ ಆಗಿರುತ್ತೆ, ಕೆ ಜಯಪ್ರಕಾಶ್ ಹೆಗಡೆ. ನೆಕ್ಸ್ಟು 79th ಕ್ವಶನ್ನು. ವಿಚ್ ಡೇ ವಾಸ್ ಡಿಕ್ಲೇರ್ಡ್ ಆಸ್ ಎ ಡೇ ಆಫ್ 8 ಬಿಲಿಯನ್ ವಿತ್ ರೆಸ್ಪೆಕ್ಟ್ ಟು ಪಾಪ್ಯುಲೇಷನ್ ಬೈ ದಿ ಯುನೈಟೆಡ್ ನೇಷನ್? ಇದಕ್ಕೆ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಆಗಿರುತ್ತೆ. ನವೆಂಬರ್ 15, 2022 ದ ಡೇ ಆಫ್ 8 ಬಿಲಿಯನ್ ಅಂತ UN ಅವರು ಡಿಕ್ಲೇರ್ ಮಾಡ್ತಾರೆ ಪಾಪ್ಯುಲೇಷನ್. 80th ಕ್ವಶನು. ಬೈ ಡಿಫೀಟಿಂಗ್ ದಿ ಟರ್ಮ್ ಆಫ್ ವಿಚ್ ಕಂಟ್ರಿ ಇಂಡಿಯಾ ವುಮೆನ್ಸ್ ಹಾಕಿ ಟೀಮ್ ಕ್ಲೈಮ್ಡ್ ದ ಏಷ್ಯಾಸ್ ಚಾಂಪಿಯನ್ ಟ್ರೋಫಿ ಇನ್ 2023 ನವೆಂಬರ್? ಯಾವ ಕಂಟ್ರಿನ ಡಿಫೀಟ್ ಮಾಡಿ ಇಂಡಿಯಾ ಏಷ್ಯನ್ ಚಾಂಪಿಯನ್ ಟ್ರೋಫಿ ಗೆದ್ದಿದೆ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಆಗಿರುತ್ತೆ, ಜಪಾನ್. 81st ಕ್ವಶನು. ನೇಮ್ ದ ಫಸ್ಟ್ ಇಂಡಿಯನ್ ವುಮೆನ್ ಕ್ರಿಕೆಟರ್ ಟು ಇಂಟ್ರಡ್ಯೂಸ್ಡ್ ಇನ್ ಟು ದಿ ICC ವಾಲ್ ಆಫ್ ಫೇಮ್? ಇದಕ್ಕೆ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಆಗಿರುತ್ತೆ, ದಿನಾ ಎದುಲ್ಲಿಜಿ. 82nd ಕ್ವಶನ್ನು. ಕ್ಯಾಪ್ಟನ್ MV ಪಂಜಲ್ ಹೂ ಹ್ಯಾಸ್ ಸ್ಯಾಕ್ರಿಫೈಸ್ಡ್ ಹಿಸ್ ಲೈಫ್ ಫಾರ್ ದಿ ಕಂಟ್ರಿ ಇನ್ ಎನ್ಕೌಂಟರ್ ಇನ್ ಜಮ್ಮು ಕಾಶ್ಮೀರ್ ಬಿಲಾಂಗ್ ಟು? MV ಪಾಂಜಲ್ ಇವರು ಬೆಂಗಳೂರು ಮೂಲದವರು. ಯಾವ ರೆಜಿಮೆಂಟ್ಗೆ ಸೇರಿದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಆಗಿರುತ್ತೆ, 63rd ರಾಷ್ಟ್ರೀಯ ರೈಫಲ್ಸಲ್ಲಿ ಇವರು ಡೆಪ್ಲಾಯ್ಡ್ ಆಗಿ ಅಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ ಕ್ಯಾಪ್ಟನ್ ಆಗಿ. ಇದು ನಮ್ಮ ಹೆಮ್ಮೆಯ ಪ್ರಶ್ನೆ. ಇವರು ಬೆಂಗಳೂರವರಾಗಿರ್ತಾರೆ. ಎಲ್ಲರೂ ಇವ್ರಿಗೆ ರೆಸ್ಪೆಕ್ಟ್ ಕೊಡೋಂಥ, ಇವರು ಭಾಳ ಯಂಗೇಜ್ನಲ್ಲಿ ಇವರು ಅವರ ಮರಣ ಹೊಂದಿದ್ದಾರೆ. ಅವ್ರಿಗೆ ನಾವೆಲ್ಲರೂ ರೆಸ್ಪೆಕ್ಟ್ ಕೊಡೋಂಥ ಸಂದರ್ಭ. ನೆಕ್ಸ್ಟ್ 83rd ಕ್ವಶನ್ನು. ಸುಕನ್ಯಾ ಸಮೃದ್ಧಿ ಸ್ಕೀಮ್ ಈಸ್ ಅಂಡರ್ಟೇಕನ್ ಬೈ ವಿಚ್ ಆಫ್ ದಿ ಏಜೆನ್ಸಿ? ಇದಕ್ಕೆ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಆಗಿರುತ್ತೆ, ನ್ಯಾಷನಲ್ ಸೇವಿಂಗ್ ಇನ್ಸ್ಟಿಟ್ಯೂಟ್. 84th ಕ್ವಶನ್ನು. ವೆನ್ ವಾಸ್ ದಿ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇನ್ಸ್ಟಿಟ್ಯೂಟೆಡ್? ಇದಕ್ಕೆ ಉತ್ತರ ಬಂದ್ಬಿಟ್ಟು ಯಾವಾಗ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಸ್ಥಾಪನೆ ಆಗಿದೆ ಅಂತ ಕೇಳ್ತಿದ್ದಾರೆ. ಇದಕ್ಕೆ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಆಗಿರುತ್ತೆ, 1964. 85th ಕ್ವಶನ್ನು. ಮಾಧವಿ ಮುದ್ಗಲ್ ಈಸ್ ಎ ರಿನೌಂಡ್ ಎಕ್ಸ್ಪೋನೆಂಟ್ ಆಫ್ ವಿಚ್ ಆಫ್ ದಿ ಫಾಲೋಯಿಂಗ್ ಡ್ಯಾನ್ಸ್ ಫಾರ್ಮ್? ಮಾಧವಿ ಮುದ್ಗಲ್ ಅವರು ಯಾವ ಪ್ರಕಾರದ ಡ್ಯಾನ್ಸ್ ಫಾರ್ಮ್ಗೆ ಸಂಬಂಧಪಟ್ಟಿರ್ತಾರೆ ಅಂತ? ಇದಕ್ಕೆ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ, ಒಡಿಸಿ ಡ್ಯಾನ್ಸ್ ಫಾರ್ಮ್ಗೆ ಇವರು ಸಂಬಂಧಪಟ್ಟಿರ್ತಾರೆ. 86th ಕ್ವಶನ್ನು. ದ ಇನ್ಸ್ಟ್ರೂಮೆಂಟ್ ಯೂಸ್ ಟು ಮೆಜರ್ ದ ಡೆಪ್ತ್ ಆಫ್ ದಿ ಓಷನ್? ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ ಆಗಿರುತ್ತೆ, ಫ್ಯಾಥೋಮೀಟರ್ ಆಗಿರುತ್ತೆ. 86th ಕ್ವಶನ್ನು. ದ ಇನ್ಸ್ಟ್ರೂಮೆಂಟ್ ಯೂಸ್ ಟು ಮೆಜರ್ ದ ಡೆಪ್ತ್ ಆಫ್ ದಿ ಓಷನ್? ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ ಆಗಿರುತ್ತೆ, ಪೈಥನೋಮೀಟರ್ ಅಂತ ಕೊಟ್ಟಿದ್ದಾರೆ. ಇದನ್ನು ಫ್ಯಾಥೋಮೀಟರ್ ಅಂತಲೂ ಆಗಿರ್ಬೋದು ಅಥವಾ ಸೋನಾರ್ ಮೂಲಕನೂ ನಾವು ಡೆಪ್ತ್ನ ನಾವು ಕಂಡುಹಿಡಿತೀವಿ. ಆಪ್ಷನ್ ಸಿ ಆಗಿರುತ್ತೆ. ನೆಕ್ಸ್ಟ್ 87th ಕ್ವಶನು. ದ ಫಸ್ಟ್ ಸ್ಪೇಸ್ ಶಿಪ್ ಸೆಂಟ್ ಟು ದಿ ಎಕ್ಸ್ಪ್ಲೋರ್ ಪ್ಲ್ಯಾನೆಟ್ ಮಾರ್ಸ್ನ ಫಸ್ಟು ಯಾವುದು ಸ್ಪೇಸ್ ಶಿಪ್ಪು ಕಳಿಸಿದ್ದು ಅಂತ ಆದರೆ ಕೇಳ್ತಾ ಇದ್ದಾರೆ. ಇದಕ್ಕೆ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಆಗಿರುತ್ತೆ, ಮರೀನಾ ಪೋಲ್ ಅಂತ ಹೇಳ್ತಾರೆ. 88th ಕ್ವಶನ್ನು. ಚಂದ್ರಯಾನ 3 ವಾಸ್ ಲಾಂಚ್ಡ್ ಆನ್? ಚಂದ್ರಯಾನ 3 ಲಾಂಚ್ಡ್ ದಿನಾಂಕ ಕೇಳ್ತಾ ಇದ್ದಾರೆ. ಇದಕ್ಕೆ ಆನ್ಸರ್ ಬಂದು ಆಪ್ಷನ್ ಸಿ ಆಗಿರುತ್ತೆ, ಲಾಂಚ್ ಆಗಿರೋದು July 14th, 2023. ಆದರೆ ಅಲ್ಲಿ ಹೋಗಿ ಲ್ಯಾಂಡ್ ಆಗಿದ್ದು August 23. ನೆಕ್ಸ್ಟು 89th ಕ್ವಶನ್ನು. ದ ಹೆಡ್ ಕ್ವಾರ್ಟರ್ಸ್ ಆಫ್ ದಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಈಸ್ ಲೊಕೇಟೆಡ್ ಇನ್? SBI ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂದರೆ ಮುಂಬೈಯಲ್ಲಿದೆ. 90th ಕ್ವಶನ್ನು. ಇನ್ ಇಂಡಿಯಾ ವಿಚ್ ಆಫ್ ದಿ ಫಾಲೋಯಿಂಗ್ ಹ್ಯಾಸ್ ದೇರ್ ಲಾಂಗೆಸ್ಟ್ ಇನ್ಲ್ಯಾಂಡ್ ಸಲೈನ್ ವೆಟ್ ಲ್ಯಾಂಡ್ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಆಗಿರುತ್ತೆ, ರಾಜಸ್ಥಾನ್. ಲಾರ್ಜೆಸ್ಟ್ ಇನ್ಲ್ಯಾಂಡ್ ಸಲೈನ್ ವೆಟ್ಲ್ಯಾಂಡ್. 91st ಕ್ವಶನ್ನು. ಸ್ಪೆಷಲಿ ಡಿಸೈನ್ಡ್ ಪ್ಲ್ಯಾಟ್ಫಾರ್ಮ್ ಫಾರ್ ಎಕ್ಸಾಕ್ಟ್ ಆಯಿಲ್ ಇನ್ ಮುಂಬೈ ಹೈ?
ಯಾವುದು ಮುಂಬೈ ಹೈಯಲ್ಲಿ ಆಯಿಲ್ನ ಎಕ್ಸಾಕ್ಟ್ ಮಾಡೋಂಥ ಇದಕ್ಕೆ ಏನು ಹೆಸರಿಟ್ಟಿದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಉತ್ತರ ಬಂದ್ಬಿಟ್ಟು ಸಾಗರ್ ಸಾಮ್ರಾಟ್. ನೆಕ್ಸ್ಟು 92nd ಕ್ವಶನ್ನು. ಒನ್ ಆಫ್ ದಿ ಪಾಪ್ಯುಲರ್ ಪ್ಲೇಯರ್ ಆಫ್ ವಿಜಯ್ ತೆಂಡೂಲ್ಕರ್ ಈಸ್. ಇದಕ್ಕೆ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಆಗಿರುತ್ತೆ, ಶಾಖಾರಾಮ್ ಬಿಂದರ್. ಆಪ್ಷನ್ ಬಿ. 93rd. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ದಿ ಫೆರಸ್ ಮೆಟಲ್ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಆನ್ಸರ್ ಬಂದು ಆಪ್ಷನ್ ಎ ಮ್ಯಾಂಗನೀಸ್. ನೆಕ್ಸ್ಟು 94th ಕ್ವಶನ್. ಐಡೆಂಟಿಫೈ ದ ಡೈನಾಸ್ಟಿ ಟು ವಿಚ್ ಕ್ವೀನ್ ರುದ್ರಮಾದೇವಿ ಬಿಲಾಂಗ್. ಇದಕ್ಕೆ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಆಗಿರುತ್ತೆ. ರುದ್ರಮಾದೇವಿ ಯಾವ ಡೈನಾಸ್ಟಿಗೆ ಸೇರ್ಪಟ್ಟವರು ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಕಾಕತೀಯಾಸ್ ಆಫ್ ವಾರಂಗಲ್. ನೆಕ್ಸ್ಟ್ 95th ಕ್ವಶನು. ಹೂ ರೋಟ್ ದಿ ಬುಕ್ ಎಕನಾಮಿಕ್ ಹಿಸ್ಟ್ರಿ ಆಫ್ ಇಂಡಿಯಾ. ಎಕನಾಮಿಕ್ ಹಿಸ್ಟ್ರಿ ಆಫ್ ಇಂಡಿಯಾ ಬುಕ್ನ ಬರೆದವರು ಯಾರು ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ R.C. ದತ್ ಅವರು ಎಕನಾಮಿಕ್ ಹಿಸ್ಟ್ರಿ ಆಫ್ ಇಂಡಿಯಾ ಅಂತ ಬುಕ್ನ ಬರೀತಾರೆ. ನೆಕ್ಸ್ಟು 96th ಕ್ವಶನ್ನು. ಕ್ರೊನಾಲಜಿಕಲ್ ಆರ್ಡರ್ ಕೇಳ್ತಾ ಇದ್ದಾರೆ ವೈಸ್ರಾಯ್ದು. ಇದಕ್ಕೆ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಆಗಿರುತ್ತೆ. ಫಸ್ಟು ಮಯೋ ಅವ್ರು ಬರ್ತಾರೆ, ನೆಕ್ಸ್ಟು ಲಾರ್ಡ್ ನಾರ್ತ್ ಬರ್ತಾರೆ, ನೆಕ್ಸ್ಟು ಆಪ್ಷನ್ ಲಾರ್ಡ್ ಮಿಂಟೋ ಬರ್ತಾರೆ, ಥರ್ಡು. ನೆಕ್ಸ್ಟು ಆಪ್ಷನ್ 4th ಲಾರ್ಡ್ ಲಿಲಿತೋ ಆಪ್ಷನ್ 4th ಆಗಿರ್ತಾರೆ. ಇದಕ್ಕೆ ಆನ್ಸರ್ ಬಂದು ಆಪ್ಷನ್ ಎ ಆಗಿರುತ್ತೆ. ನೆಕ್ಸ್ಟ್ 97th ಕ್ವಶನು. ದ ಲಾರ್ಜೆಸ್ಟ್ ಪ್ರೊಡಕ್ಟರ್ ಆಫ್ ಶುಗರ್ ಕೇನ್ ಇನ್ ಸೌತ್ ಇಂಡಿಯಾ. ಯಾವ ರಾಜ್ಯ ಸೌತ್ ಇಂಡಿಯಾದಲ್ಲಿ ಅತಿ ಹೆಚ್ಚು ಶುಗರ್ ಕೇನ್ನ ಬೆಳೀತಾರೆ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಕರ್ನಾಟಕ ಆಗಿರುತ್ತೆ. ದ ಫಸ್ಟ್ ಮಾಡರ್ನ್ ಸಿಲ್ಕ್ ಟೆಕ್ಸ್ಟೈಲ್ ಫ್ಯಾಕ್ಟ್ರಿ ಇನ್ ಇಂಡಿಯಾ ವಾಸ್ ಸ್ಟಾರ್ಟೆಡ್ ಬೈ ಈಸ್ಟ್ ಇಂಡಿಯನ್ ಕಂಪ್ನಿ ಅಟ್ ಎಲ್ಲಿ ಅಂತ. ಫಸ್ಟ್ ಮಾಡರ್ನ್ ಸಿಲ್ಕ್ ಟೆಕ್ಸ್ಟೈಲ್ ಫ್ಯಾಕ್ಟ್ರಿ ಈಸ್ಟ್ ಇಂಡಿಯನ್ ಕಂಪ್ನಿಯವರು ಎಲ್ಲಿ ಸ್ಥಾಪನೆ ಮಾಡ್ತಾರೆ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಹೌರಾ ಅಂತಲೂ ಕರೀತಾರೆ. ಹೌರಾ ಆಪ್ಷನ್ ಡಿ. 99th ಕ್ವಶನು. ವಾಟ್ ಈಸ್ ಆರ್ ಯೂನಿಕ್ ಅಬೌಟ್ ದಿ ಕರೈ ಕ್ಯಾಮಲ್ ಎ ಬ್ರೀಡ್ ಫೌಂಡ್ ಇನ್ ಇಂಡಿಯಾ. ಕರೈ ಕ್ಯಾಮಲ್ ಬ್ರೀಡು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಆನ್ಸರ್ ಬಂದು ಆಪ್ಷನ್ ಬಿ ಓನ್ಲಿ 3 ಆಗಿರುತ್ತೆ. ಇಟ್ ಈಸ್ ಲೀವ್ಡ್ ಇನ್ ದಿ ವೈಲ್ಡ್ ಆ್ಯಂಡ್ ಕೆನಾಟ್ ಬಿ ಡೊಮೆನ್ಸ್ಟ್ರೇಟೆಡ್ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಆಪ್ಷನ್ ಬಿ ಆಗಿರುತ್ತೆ. ಇಟ್ ಈಸ್ ಫೌಂಡ್ ಓನ್ಲಿ ಇನ್ ಕಚ್ ಆ್ಯಂಡ್ ಫೀಡ್ ಓನ್ಲಿ ಆನ್ ಮ್ಯಾಂಗ್ರೋವ್ಸ್ ಅಂತಲೂ ಇದೆ ಉತ್ತರ. ಇದರಲ್ಲಿ ನೀವು ಕರೈ ಕ್ಯಾಮಲ್ ಬಗ್ಗೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿಕೊಂಡು ನೀವು ಅದು ಏನು ಕರೈ ಕ್ಯಾಮಲ್ ಅನ್ನೋದನ್ನ ತಿಳ್ಕೊಳ್ಳಿ. ನೆಕ್ಸ್ಟ್ 100th ಕ್ವಶನು, ಲಾಸ್ಟ್ ಕ್ವಶನು. ದಿ ಆಪರೇಷನ್ ಟು ಎವ್ಯಾಕ್ಯುಯೇಟ್ ದಿ ಇಂಡಿಯನ್ ನ್ಯಾಷನಲ್ ಡ್ಯೂರಿಂಗ್ ದಿ ಇಸ್ರೇಲ್ ಹಮಾಸ್ ಕಾನ್ಫ್ಲಿಕ್ಟ್ 2023 ಈಸ್. ಇಸ್ರೇಲ್ ಹಮಾಸ್ ಕಾನ್ಫ್ಲಿಕ್ಟಲ್ಲಿ ಭಾರತದವ್ರನ್ನ ವಾಪಸ್ ಕರ್ಕೊಂಬರ್ಲಿಕ್ಕೆ ಯಾವ ಆಪ್ರೇಷನ್ನ ಭಾರತ ದೇಶ ಮಾಡುತ್ತೆ ಅಂದರೆ ಇದಕ್ಕೆ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಆಗಿರುತ್ತೆ. ಆಪ್ರೇಷನ್ ಅಜಯ್ ಮೂಲಕ ಭಾರತದವ್ರನ್ನ ಕರ್ಕೊಂಡು ಬರ್ತಾರೆ. ಯಾವ ಸಮಯದಲ್ಲಿ ಅಂದರೆ ಇಸ್ರೇಲ್ ಮತ್ತು ಹಮಾಸ್ ಕಾನ್ಫ್ಲಿಕ್ಟ್ ಟೈಮಲ್ಲಿ 2023 ಕರ್ಕೊಂಬರ್ತಾರೆ. ನೆಕ್ಸ್ಟು ಇನ್ನೂ 2 ಆಪ್ರೇಷನ್ಸ್ನ ಇಲ್ಲಿ ನಾನು ಸೈಡಲ್ಲೇ ಬರೆದಿದ್ದೀನಿ ನೋಡ್ಕೊಳ್ಳಿ. ಆಪ್ರೇಷನ್ ಕಾವೇರಿ ಏನು ಅಂದರೆ ಇದು ಸುಡಾನಿಂದ ಹಕ್ಕಿಪಿಕ್ಕಿ ಜನರನ್ನ ವಾಪಸ್ ಕರ್ಕೊಂಬಂದಿರ್ತಾರೆ. ನೆಕ್ಸ್ಟು ಆಪ್ರೇಷನ್ ದೋಸ್ತು ಸಿರಿಯಾ ಮತ್ತು ಟರ್ಕಿಲಿ ಸಿಗಾಕೊಂಡಂಥ ಅವ್ರನ್ನ ವಾಪಸ್ ಕರ್ಕೊಂಬರ್ತಾರೆ. ಏನು ಕಾರಣಕ್ಕೆ ಅಂದರೆ ಅರ್ಥಕ್ವೇಕ್ ಕಾರಣದಿಂದ ಅಲ್ಲಿ ಸಿಗಾಕೊಂಡಿರ್ತಾರೆ, ಅವ್ರನ್ನ ವಾಪಸ್ ಕರ್ಕೊಂಬರ್ಲಿಕ್ಕೆ ಆಪ್ರೇಷನ್ ದೋಸ್ತ್. ಇಲ್ಲಿಗೆ ನಾವು PSI 545 100 ಕ್ವಶನ್ಸ್ನ ಕಂಪ್ಲೀಟ್ ಮಾಡಿದ್ದೀವಿ. PSI 545 KA ನಡೆಸಿದಂಥ ಪೇಪರ್ ಅದು. ಇದು KA ನಡೆಸಿದಂಥ ಪೇಪರ್ ಏನಕ್ಕೆ ಸಾಲ್ವ್ ಮಾಡಿದ್ದೀವಿ ಅಂದರೆ ನಾವು ಮುಂದೆ ಬರುವಂಥ ಬೇರೆ KA ಎಕ್ಸಾಮ್ಗಳಿಗೆ ಈ ಪೇಪರು ರೆಫರೆನ್ಸ್ ಆಗಿರುತ್ತೆ. ನೀವು ಈ ಥರ ಎಲ್ಲ ನಾನು KA ಪೇಪರ್ಸು KPSC ಪೇಪರ್ಸು ಎಲ್ಲನೂ ನಾನು ಸಪ್ರೇಟ್ ಪ್ಲೇ ಲಿಸ್ಟಲ್ಲಿ ನಾನು ಹಾಕಿದ್ದೀನಿ. ನೀವು ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿ ಒಂದು ಸತಿ ರೆಫರ್ ಮಾಡಿ, ನಾನು ಹೇಳ್ದಿರೋ ಕ್ವಶನ್ನು ಆನ್ಸರ್ಗಳನ್ನ ರೆಫರ್ ಮಾಡಿಕೊಂಡು ನೀವು ಯಾವ ರೀತಿ ನಾವು ಮುಂದಿನ ಎಕ್ಸಾಮ್ಗೆ ತಯಾರಿ ಮಾಡಬೇಕು ಅನ್ನೋದು ನಿಮಗೆ ತುಂಬ ಇದೊಂದು ಮಾರ್ಗಸೂಚನೆ ಆಗಿರುತ್ತೆ. ಇದ್ರ ಮೂಲಕ ನೀವು ಒಂದು ಬ್ಲೂ ಪ್ರಿಂಟ್ ಮಾಡಿಕೊಂಡು ಯಾವುದ್ರ ಮೇಲೆ ಯಾವುದೇ ಜಾಸ್ತಿ ಕ್ವಶನ್ ಕೇಳ್ತಾ ಇದ್ದಾರೆ ಅನ್ನೋದನ್ನೆಲ್ಲ ನೀವು ರೆಫರೆನ್ಸ್ ಆಗಿ ತೊಗೊಂಡು ನೀವು ಸ್ಟಡಿ ಮಾಡಬೇಕಾಗಿರುತ್ತೆ. ಹಾಗಾಗಿ ನೀವು ಇನ್ನೂ ಹಲವಾರು ಪ್ರಶ್ನೆ ಪತ್ರಿಕೆಗಳನ್ನ ಕರ್ನಾಟಕ ಸ್ಟೇಟಲ್ಲಿ ನಡೆದಂಥ ಪ್ರಶ್ನೆ ಪತ್ರಿಕೆಗಳನ್ನ ಯಾವುದೂ ಬಿಡಲ್ಲ, ಎಲ್ಲನೂ ಸಾಲ್ವ್ ಮಾಡೋದಾಗಲಿ ಎಲ್ಲನೂ ಸಾಲ್ವ್ ಮಾಡೋಣ. ಎಲ್ಲ ಸಾಲ್ವ್ ಮಾಡಿ ಎಲ್ಲ ವಿದ್ಯಾರ್ಥಿಗಳಿಗೂ ರೀಚ್ ಆಗಬೇಕು. ಹಾಗಾಗಿ ಎಲ್ಲನೂ ಇದನ್ನು ನಿಮ್ಮ ಸ್ನೇಹಿತರಲ್ಲೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಮುಂದಿನ ದಿವಸದಲ್ಲಿ ಕರ್ನಾಟಕ ಆಗಿರ್ಬೋದು, ಕೇಂದ್ರ ಸರ್ಕಾರ ನಡೆಸಂಥ NDA ಪೇಪರ್ಸ್ ಆಗಿರ್ಬೋದು, SSC ಆಗಿರ್ಬೋದು, RRB ಆಗಿರ್ಬೋದು, ನಿಮಗೆ ಅಲ್ಲಿಂದ ಪ್ರಶ್ನೆ ಪತ್ರಿಕೆಗಳನ್ನ ನಾವು ಸಾಲ್ವ್ ಮಾಡೋಣ. ಏಕೆಂದರೆ ಅಲ್ಲಿಂದ ಪ್ರಶ್ನೆ ಪತ್ರಿಕೆಗಳು ಇಲ್ಲೂ ಕೇಳ್ಬೋದು. ಯಾಕೆಂದರೆ ಎಲ್ಲ ಸಬ್ಜೆಕ್ಟ್ಸು ಅವೇ ಆಗಿರೋದ್ರಿಂದ ಕಂಡಕ್ಟ್ ಮಾಡೋರು ಬೇರೆ ಇರ್ಬೋದು, ಆದರೆ ಕ್ವಶನ್ಸು ಸಬ್ಜೆಕ್ಟ್ಸು ಒಂದೇ ಇರೋದ್ರಿಂದ ನಮಗೆ ಅದನ್ನೆಲ್ಲ ಸಾಲ್ವ್ ಮಾಡಿದ್ರೆ ಸಬ್ಜೆಕ್ಟ್ ಕ್ಲಾರಿಟಿ ಬರುತ್ತೆ. ಅದಾದ್ಮೇಲೆ ರಿಪೀಟ್ ಆಗಲೂಬೋದು, ಹೇಳೋಕ್ಕಾಗಲ್ಲ. ಹಾಗಾಗಿ ನಮಗೆ ಹೆಲ್ಪ್ ಆಗುತ್ತೆ. ನೀವು ಈ ಕರ್ನಾಟಕ KA ಪೇಪರ್ಗಳನ್ನ ರೆಫರ್ ಮಾಡಿ ಚೆನ್ನಾಗಿ ಓದ್ಕೊಳ್ಳಿ. ಮುಂದೆ ಬರೋಂಥ KA ಆಗಿರ್ಬೋದು ಎಲ್ಲ ಎಕ್ಸಾಮ್ನು ಕ್ಲಿಯರ್ ಮಾಡಿ, ಎಲ್ಲರಿಗೂ ಒಳ್ಳೆಯದಾಗಲಿ, ಕ್ಲಿಯರ್ ಮಾಡಿ ಅಂತ ಹೇಳ್ತಾ ಧನ್ಯವಾದ. ಥ್ಯಾಂಕ್ ಯು.
ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ.